ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಅನು ಬಾಲೂಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗಲ್ಲಿ ಅಮ್ಮಗೆ ವ್ಯಾಕ್ಸಿನೇಷನ್ ಇದೆ 1.5 ಮಂತದು. ಅದು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾಯ್ಸ್ ಹೋಗ್ಬಿಟ್ಟಿದೆ, ಪ್ಲೀಸ್ ಇಗ್ನೋರ್ ದಟ್ ಕಿರಿಕಿರಿ ವಾಯ್ಸ್. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. 10 ಗಂಟೆಗೆ ಹೋಗಬೇಕು ಅಂದ್ಕೊಂಡ್ವಿ, 10:30 ಆಗೇ ಹೋಯ್ತು. ಇಟ್ಸ್ ಓಕೆ, ನೋಡೋಣ ಜನ ಇರ್ತಾರ ಇರಲ್ವಾ ಅಂತ. ನನ್ನ ತಂಗಿ ಮಗಳಿಗೂ ಅವ್ರಿಗೂ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು 5 ಇಯರ್ಸ್ದು. ಅದಕ್ಕೋಸ್ಕರ ಇಬ್ಬರು ಒಂದೇ ಸರ್ತಿ ಹೋಗೋಣ ಅಂತ ನನ್ನ ಜೊತೆನೇ ಬರಬೇಕು ಅಂತ ಅವಳು ಮಗುಗೆ 2 ತಿಂಗಳು ಲೇಟಾಗಿ ಹಾಕ್ಸ್ತಿದ್ಲು. ಅದು ಲೇಟ್ ಆದ್ರೂ ಏನೂ ಪರವಾಗಿಲ್ಲ, ಯಾಕಂದರೆ 5 ಇಯರಿಂದ 6 ಇಯರ್ ತನಕ ಯಾವಾಗ ಬೇಕಾದರೂ ಹಾಕ್ಸ್ಬೋದು. ಅವಳಿಗಿನ್ನೂ 5 ಇಯರ್ 3 ಮಂತ್ಸ್ ಅಷ್ಟೇ ಆಗಿದ್ದು. ಅದಕ್ಕೆ ಇಬ್ಬರು ಜೊತೆಲಿ ಹಾಕ್ಸ್ಕೊಳ್ಳೋಣ ಅಂತ ಸುಮ್ಮನಾದ್ವಿ. ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡಿದ್ಲು. ಇವಾಗ ಬ್ರೇಕ್ಫಾಸ್ಟ್ ತಗೊಳ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಚೆನ್ನಾಗಿ ಮಾಡಿದ್ಲು, ಬಟ್ ಅರ್ಜೆಂಟಲ್ಲಿ ತಿನ್ನೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ತಿನ್ಬಿಟ್ಟು ಹೋಗೋಣ, ಆಮೇಲೆ ಬಂದು ತಿನ್ನೋಣ ಅಂದ್ಕೊಂಡು ಹೋದ್ವಿ. ಆದರೆ ಆಮೇಲೆ ಬಂದು ತಿನ್ನೋಣ ಅನ್ನೋ ಅಷ್ಟರಲ್ಲಿ ಮನೇಲಿ ಇನ್ನೂ ಜಾತ್ರೆ ನೆಂಟರೆಲ್ಲ ಇದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಈ ವಾಯ್ಸ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ, ಯಾಕೋ ಕಿರಿಕಿರಿಯಾಗಿ ಗಂಟ್ಲೆಲ್ಲ ಉರಿ ನೆವೆ ಆಗ್ತಾಯಿದೆ, ಮಾತಾಡೋಕ್ಕೂ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ವಾಯ್ಸ್ ಸರಿ ಇರಲಿಲ್ಲ ಅಂತಲೇ. ವ್ಲಾಗ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು, ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಾಯ್ಸ್ ಕೈ ಕೊಟ್ಬಿಟ್ಟಿತ್ತು. ಇಲ್ಲಿ ಬಂದ್ವಿ, ಹುಣಸ್ವಾನಹಳ್ಳಿ ಅಂತ ನಾವು ಹಾಕ್ಸೋದು ವ್ಯಾಕ್ಸಿನೇಷನು. ಅಲ್ಲಿ ಬಂದ್ವಿ, ನೋಡಿದ್ರೆ ನಾವು ಯಾವಾಗಲೂ ಬೇಗ ಬರ್ತಾಯಿದ್ವಿ, ಇವತ್ತೇ ನಾವು ಲೇಟಾಗಿ ಬರೋ ಅಷ್ಟರಲ್ಲಿ ಜನ ಅಂತೂ ಇದ್ದೇ ಇದ್ದರು. ಇವಳು ನನ್ನ ತಂಗಿ ಮಗಳು ಗೊತ್ತಲ್ವ ಪುಣ್ಯ, ಇವಳಿಗೆ 5 ಇಯರ್ಸ್ದು ಹಾಕ್ಸ್ಬೇಕಾಗಿತ್ತು, ನನ್ನ ಮಗಳಿಗೆ 1.5 ಮಂತದ್ದು ಹಾಕ್ಸ್ಬೇಕಾಗಿತ್ತು. ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ಗೆ ಬಂದಿದ್ದೀವಿ. ಅವರು ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಕಲೆಕ್ಟ್ ಮಾಡ್ಕೊತಾಯಿದ್ರು. ಮಗುನ ನಮ್ಮ ಅಪ್ಪ ಕೈಯಲ್ಲಿ ಕೊಟ್ಟಿದ್ವಿ, ನಮ್ಮ ಅಪ್ಪ ಎತ್ಕೊಂಡು ಕೂತ್ಕೊಂಡಿದ್ರು. ಈ ಕಡೆ ಅವ್ರಿಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾನು ಕೊಡ್ತಾಯಿದ್ದೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ಲು. ನಾನು ಅವಳನ್ನ ಕರ್ಕೊಂಡೇ ಬರೋಲ್ಲ ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಏನೂ ಆಗೋಲ್ಲ, ಕರ್ಕೊಂಡೋಗೋಣ, ಮಕ್ಕಳು ಸುಮ್ಮನೆ ಅಳ್ತವೆ ಮನೇಲಿ ಅಂದ್ಬಿಟ್ಟು ಮಕ್ಕಳನ್ನೂ ಕರ್ಕೊಂಬಂದಿದ್ರು. ಇಲ್ಲಿ ನೋಡ್ಬೋದು ನನ್ನ ತಂಗಿ ಮಗಳು ಹೆಂಗೆ ಅಳ್ತಾಯಿದ್ಲು ಅಂತ. ನಾನು ವೀಡಿಯೋ ಮಾಡ್ಕೊಳೋ ಅಂದರೆ ಈ ಗೌರ್ಮೆಂಟ್ ಅವ್ರಿಗಿರುತ್ತಲ್ಲ, ಅವ್ರದ್ದು ಲೇಸಿನೆಸ್ಸಿಂದ ಅವರು ವೀಡಿಯೋ ಮಾಡ್ಕೊಳಕ್ಕೆ ಬಿಡೋಲ್ಲ. ಯಾಕಂದರೆ ಎಲ್ಲಾದರೂ ಪಬ್ಲಿಷ್ ಆದರೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಎಷ್ಟು ಮಾತಾಡ್ಕೊಂಡು ಕುತ್ಕೊತವೆ, ಎಷ್ಟು ಬೇಜವಾಬ್ದಾರಿ ಅಂದರೆ ಅಷ್ಟು ಬೇಜವಾಬ್ದಾರಿ ಅವ್ರಿಗಂತೂ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ಸರ್ತಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಳಿಗೆ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ವಿ, ಇಡ್ಲಿ. ಮಕ್ಳಿಗೆ ಇಡ್ಲಿ ತಿನ್ನಿಸಿದ್ರು, ಮತ್ತು ನನ್ನ ತಮ್ಮಂದಿರೆಲ್ಲ ಇದ್ದರು. ನಮ್ಮ ಮಗುನ ಜೋಲ ಹಾಕ್ಬಿಟ್ಟು ಮಲಗಿಸಿದ್ರು. ಯಾರು ಹಬ್ಬ ಮಾಡಿದ್ದು? ಬರೋತಿಂಗ್ ಚೆನ್ನಾಗಿರುತ್ತೆ. ಎಷ್ಟು ಬೇಗ ಡ್ರೈ ಆಗ್ತಾಯಿತ್ತು ನೋಡಿ ಬಟ್ಟೆ. ವೆರಿ ಗುಡ್. ತಲೆಮೂಟೆ ಅಡ್ಡ ಇತ್ತು ಮಗ. ಓನೇ ನೀನು ಕಾಲು ಇವತ್ತೊಂದು ದಿವಸ ಸಿಲಿಂಡರ್ ಇಟ್ಕೊಬೇಕಮ್ಮ, ನಾಳೆ ಆಟ ಆಡಬೇಕು ಆಯಿತಾ ಮುಂದೆ, ಆಯಿತಾ? ಕೇಳಿಸ್ತಾ ಇಲ್ಲ? ಹೋಗಿ ಆಯಿತಾ ಓನು ಬೇಬಿ.
ಕೈ ಜಾಸ್ತಿ ಬೇಗರ ಬಚ್ಚಿಬಿಟ್ಟು ನನ್ನ ದೊಡ್ಡ ಮಗಳು ಕಂಪೇರ್ ಮಾಡಿದ್ರೆ ಇವಳಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾಳೆ. ಅವಳು ಪ್ರೀಮೆಚೂರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟು ಎಲ್ಲದಕ್ಕೂ. ಇವಳು 1 ಮಂತು 1.5 ಮಂತ್ಗೆ ಸಿಕ್ಕಾಪಟ್ಟೆ ಆಟಾಡ್ತಾಳೆ. ಅದಕ್ಕೋಸ್ಕರ ಕಾಲು ಪೇಯ್ನ್ ಜಾಸ್ತಿನೇ ಇತ್ತು ಅವಳಿಗಂತೂ. ಎಷ್ಟು ಹತ್ಲು ಅಂದರೆ ಅಷ್ಟು ಹತ್ಲು, ಸಿಕ್ಕಾಪಟ್ಟೆ ನೋವು ತಿಂದ್ಬಿಟ್ಲು ಮಗು ಪಾಪ. ಅವಳನ್ನ ಆಮೇಲೆ ಕೈಯಲ್ಲಿ ಎತ್ಕೊಂಡಿದ್ರೆ ನಾವು ಕದಲ್ತಾ ಇರ್ತೀವಿ ಅಂತ ಕರ್ಕೊಂಬಂದು ಜೋಲಲ್ಲಿ ಎಲ್ಲ ಹಾಕ್ಬಿಟ್ಟು ನಾವು 3 ಊಟಕ್ಕೆ ಕೂತ್ಕೊಂಡಿದ್ವಿ. ಇನ್ನು ಅವಳಿಗೂ ಟೈಮ್ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಮಗು ಇಷ್ಟು ಅಳ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಾಪ ಎಷ್ಟು ಪೇಯ್ನ್ ಆಗ್ತಾಯಿತ್ತೋ ಏನೋ. ಇನ್ನು ಸಂಜೆ ಅಷ್ಟರಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಲೆಟ್ಸ್ ಸಿ. ಆಮೇಲೆ ನನ್ನ ತಂಗಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಅವಳು ಊರಿಗೆ ಹೋಗ್ತಾಯಿದ್ಲು. ಇನ್ನು ಮನೇಲಿ ಯಾರೂ ಇರಲಿಲ್ಲ. ನಮ್ಮ ಅಪ್ಪಗೆ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ನಾನೇ ಬಿಟ್ಬಿಟ್ಟು ಬರ್ತೀನಿ ಬಾ ಅಂದ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು ಬರೋಣ ಅಂತ ಹೋದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ಬರೋಣ ಅಂತ ಹೋದೆ. ಅಲ್ಲಿ ಎಳ್ನೀರಿತ್ತು. ಎಳ್ನೀರು ನೋಡಿದ ತಕ್ಷಣ ಕುಡಿಬೇಕು ಅಂತಲೇ ಅನಿಸುತ್ತಲ್ಲ. ಹಿಂಗೂ ಜಾಸ್ತಿ ಬಿಸಿಲು ಬೇರೆ. ನನ್ನ ಮಗಳನ್ನೂ ಕರ್ಕೊಂಡೋಗಿದ್ದೆ. ಅವಳಿಗೆ ಟೇಸ್ಟ್ ಮಾಡಿಸೋಣ ಅಂದರೆ ಅವಳು ಎಳ್ನೀರು ಇದೆಲ್ಲ ಕುಡಿಯೋಲ್ಲ. ಜ್ಯೂಸ್ ಕ್ಲೀನಾದರೂ ಆದರೆ ಸರಿಯಾಗಿ ಎಳಿತಾಳೆ. ಅದಕ್ಕೆ ಅವಳು ಒಂದು ಎಳ್ನೀರು ನಾನೊಂದು ಎಳ್ನೀರು ತೊಗೊಂಡು ಅವಳನ್ನ ಬಸ್ ಹತ್ತಿಸಿ ನಾವು ಬಂದ್ವಿ ಮನೆಗೆ ಬಂದಮೇಲೆ ನಮ್ಮಮ್ಮ ಸ್ವಲ್ಪ ಬಿಸಿನೀರು ಕಾಯಿಸಿ ವ್ಯಾಕ್ಸಿನ್ ಹಾಕ್ಸಿದ್ರಲ್ಲ ಮಕ್ಳಿಗೆ ಇಬ್ರಿಗೂ ಬಿಸಿನೀರನ್ನ ಶಾಖ ಕೊಡ್ತಾಯಿದ್ದಾರೆ. ನನ್ನ ಮಗಳಿಗಿಂತ ನನ್ನ ತಂಗಿ ಮಗಳಿಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಪೇಯ್ನ್ ಆಗ್ತಾಯಿತ್ತು ಅನಿಸುತ್ತೆ. ಕೈ ಅಂತೂ ಫುಲ್ಲು ಊತ ಬಂದುಬಿಟ್ಟಿತ್ತು. ಅವಳಿಗೆ 2 ದಿನ 3 ದಿನ ಆದ್ರೂ ಒಂಥರ ಕಲ್ಲು ಥರ ಆಗ್ಬಿಟ್ಟಿತ್ತು ಕೈ. ಇನ್ನು ಅದು ಏನು ವ್ಯಾಕ್ಸಿನ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನಮ್ಮಮ್ಮ ಬಿಸಿನೀರು ಅದ್ದಿ ಸ್ವಲ್ಪ ಅವ್ರಿಗೆ ಶಾಖ ಕೊಡ್ತಾ ಇದ್ದವಾಗ ನನ್ನ ಮಗಳು ಅಳ್ತಾನೆ ಇದ್ಲು. ಆದರೆ ಬಿಸಿನೀರು ಶಾಖ ಕೊಟ್ಟಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗಿ ಮಲಗಿದ್ಲು ಅಂತಲೇ ಹೇಳ್ಬೋದು. ಅವಳು ಅಳೋದನ್ನು ನೋಡೋಕ್ಕಾಗಿಲ್ಲಪ್ಪ. ಹೋಗಿ ಏನು ಇಂಜೆಕ್ಷನ್ಸು ಏನು ವ್ಯಾಕ್ಸಿನ್ಸು, ಇನ್ನೊಂದು ಮಂತಿಗೆ ಮತ್ತೆ ಹೋಗಿ ಹಾಕ್ಸ್ಕೊಬರ್ಬೇಕು. ನಾವು ಅಮ್ಮನೇ ಮಗು ಎತ್ಕೊಂಡು ಕೂತ್ಕೊಂಡಿದ್ರಿಂದ ನಾನೇ ಒಂದು ಲೋಟ ಕಾಫಿ ಟೀನೋ ಮಾಡ್ಕೊಂಬರ್ತೀನಿ, ನಿನ್ನ ಮಗುನ ಎತ್ಕೊಂಡಿರೋ ಅಂತ ನಮ್ಮಮ್ಮ ಕೈಲೇ ಕೊಟ್ಟು ಬಂದೆ. ಈ ಕಡೆ ಕಾಫಿ ಕುಡಿದು ಬೇಜಾರಾಗಿದೆ, ಟೀ ಮಾಡಮ್ಮ ಅಂತ ನಮ್ಮಮ್ಮ ಟೀ ಮಾಡೋಕ್ಕೆ ಹೇಳಿದರು. ನನ್ನ ಮಗಳು ಬಾಲ ನನಗೆ ಎತ್ಕೊ ಮಮ್ಮಿ ಅಂತಲೇ ಇರ್ತಾಳೆ. ಅವಳನ್ನ ಎತ್ಕೊಂಡು ಹಂಗೆ ಟೀ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಈ ಕಡೆ ಟೀ ಸಹ ರೆಡಿ ಆಯಿತು. ಬಿಸಿ ಟೀ. ಈ ಬಿಸಿಲಲ್ಲಿ ಅದು ಏನು ಟೀ ಕಾಫಿ ಕುಡಿಯೋದು. ಕ್ಲೈಮೇಟ್ ಒಂಥರ ಚೆನ್ನಾಗಿದ್ದರೆ, ಮಳೆ ಬರೋ ಅಂಥರ ಇದ್ದರೆ ಚೆನ್ನಾಗಿರುತ್ತೆ. ಟೀ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದಾದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತಿದ್ದೀವಿ ಅನ್ನುವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಫಸ್ಟೇ ಬೆಲ್ಲ ಹಾಕಿದ್ರೆ ಒಡ್ಕೊಳ್ಳುತ್ತೆ ಹಾಲು, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕಿ ಸುಮ್ಮನೆ ಮಿಕ್ಸ್ ಮಾಡಿ ಗ್ಲಾಸಿಗೆ ಬಗ್ಗಿಸ್ಕೊಳ್ಳೋದಷ್ಟು. ಇಲ್ಲಿ ಟೀ ರೆಡಿ ಆಯಿತು. ಟೀ ತೊಗೊಂಬಂದೆ. ನನ್ನ ಮಗಳಿಗೆ ಹೊಟ್ಟೆ ಹಸ್ಕೊಂಡಿತ್ತೇನೋ. ಆಮೇಲೆ ಒಂದು ರಸ್ಕ್ ತಿನ್ಸೋಣ ಅಂದ್ಬಿಟ್ಟು ಅವಳಿಗೆ ಒಂದು ರಸ್ಕ್ ಹಾಕ್ಕೊಡ್ತಾಯಿದ್ದೆ. ನೋಡ್ಬೋದು ಇವಾಗಲೂ ನಮ್ಮ ಅಮ್ಮನೇ ಎತ್ಕೊಂಡಿದ್ದಾರೆ ಅವಳನ್ನ. ಇಷ್ಟ ಆಗಿತ್ತು ಇವತ್ತಿನ ವ್ಯಾಕ್ಸಿನೇಷನ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.